ಬಿಗ್ ಬಾಸ್ ಸೀಸನ್ 11 ಕಂಪ್ಲೀಟ್ ಆಗಿದೆ. ಸೊ ರನ್ನರ್ ಅಪ್ ಆಗಿ ತ್ರಿವಿಕ್ರಮ್ ಅವರು ಗೆದ್ದಿದ್ದಾರೆ. ನನ್ನ ಜೊತೆಯಲ್ಲಿ ತ್ರಿವಿಕ್ರಮ್ ಅವರಿದ್ದಾರೆ. ಆ ಜರ್ನಿ ಬಗ್ಗೆ ಏನು ಹೇಳ್ತಾರೆ ಕೇಳ್ತಾ ಹೋಗ್ತೀನಿ. ಸರ್ ಮೊದಲಿಗೆ ಕಂಗ್ರ್ಯಾಚುಲೇಷನ್ಸ್. ಸೊ ರನ್ನರ್ ಅಪ್ ಆಗಿದ್ದೀರಾ. ಸೊ ಬಟ್ ಆದರೂ ನಿಮ್ಮ ಹೆಸರು ವಿನ್ನರ್ ಆಗ್ತೀರಾ ಅನ್ನೋಂಥ ಚಾಲ್ ತಿಳಿತಾ ಇದ್ರೆ ಲಾಸ್ಟ್ ಮೂಮೆಂಟಲ್ಲಿ ಏನಾಯಿತು ನಮಗೂ ಕೂಡ ಗೊತ್ತಿಲ್ಲ. ಸೊ ಎಲ್ಲಿ ಮಿಸ್ ಆಯಿತು? ಸರ್ ಮಿಸ್ ಆಗಿದ್ರ ಬಗ್ಗೆ ನನಗಂತೂ ಐಡಿಯಾ ಇಲ್ಲ. ನಾನು ಅದನ್ನು ಮಿಸ್ ಆಯಿತು ಅಂತ ಮಾತ್ರ ಅನ್ಕೊಳ್ಳಲ್ಲ. ಯಾಕಂದರೆ ನನ್ನನ್ನು ಕೊನೆ ವೇದಿಕೆ ತನಕ ಕರ್ಕೊಂಬಂದಿದ್ದು ಜನ. ಆ್ಯಂಡ್ ನನಗೆ ಗೇಟಿಂದ ಆಚೆ ಬಂದಿದ ತಕ್ಷಣ ಜನದ ಎಕ್ಸ್ಪ್ರೆಷನ್ನು ಮತ್ತು ಅವ್ರ ಕೂಗನ್ನ ನೋಡ್ಬಿಟ್ಟು ನಾನು ಗೆದ್ದೆ ಅಂತ ಅನ್ನಿಸ್ತು. ಕಪ್ಗಿನ್ನ ಹೆಚ್ಚಿಗೆ ನನಗೆ ಈ ವೇದಿಕೆ ನನಗೊಂದು ಹೆಸರು ಕೊಡ್ತು. ಮತ್ತು ನಾನು ಏನು ಅಂದ್ಕೊಂಡು ಹೋಗಿದ್ದೆ ಅದಾಯಿತು. ಸೊ ಅದೇ ನನಗೆ ಕಪ್ ಸಿಕ್ದಂಗೆ ಆಯಿತು. ಆ್ಯಂಡ್ ಹನುಮಂತು ಗೆದ್ದಿದ್ದು ನನಗೆ ತುಂಬಾ ಖುಷಿ ಇದೆ. ಬಿಕಾಸ್ ಆ ಸ್ಟೇಜಲ್ಲಿ ಒಂದು ಫೈನಲ್ ಮ್ಯಾಚಲ್ಲಿ ಯಾರು ಗೆಲ್ತಾರೆ ಅಂತ ಹೇಳೋಕ್ಕಾಗಲ್ಲ. ಬಿಕಾಸ್ ಹೂ ಡಿಸರ್ವ್ಸ್ ಲೈಕ್ ಅವ್ರು ಗೆಲ್ತಾರೆ. ಆ್ಯಂಡ್ ಜನ ಅವನನ್ನು ಗೆಲ್ಸಿದ್ದಾರೆ. ನಂಗೆ ಅದ್ರ ಬಗ್ಗೆ ತುಂಬಾ ಖುಷಿ ಇದೆ ಸರ್. ಏನು ಸ್ಟ್ರಾಟಜಿ ವರ್ಕೌಟ್ ಆಗಿರ್ಬೋದು ಹನುಮಂತ್ ಅವ್ರ ವಿಚಾರದಲ್ಲಿ? ಸರ್ ಸ್ಟ್ರಾಟಜಿ ಅಂತ ಹೇಳೋಕ್ಕೆ ಆಗಲ್ಲ ಸರ್. ಅದು ಹೊರಗಡೆ ಜನದ್ದು ಒಪಿನಿಯನ್ಸ್ ಅಷ್ಟೇ. ಅವನು 120 ದಿನ ಅವನು ನಮ್ಮ ಜೊತೆಗೆ ಇದ್ದ. ಅವ್ನು ವೈಲ್ಡ್ ಕಾರ್ಡಿಲ್ಲ ಎಂಟ್ರಿಲಿಂದ ಬಂದ. 21 ದಿನ ಆದಮೇಲೆ ಬಂದಿದ್ದು. ಅವನು ನಮ್ಮ ಜೊತೆಗೆ ಇದ್ದ. ಅವನಾಟ ಅವ್ನು ಆಡ್ದ, ನಮ್ಮ ಆಟ ನಾವು ಆಡಿದ್ವಿ. ಆ್ಯಂಡ್ ಎಂಡ್ ಆಫ್ ದ ಡೇ ನಾನು ಅವನು ಸ್ಟೇಜಲ್ಲಿ ನಿಂತಾಗ ಸೊ ಇಬ್ಬರು ವ್ಯಕ್ತಿತ್ವನೂ ಸೇಮ್ ಅನ್ನಂಗೆ ಕಾಣಿಸುತ್ತೆ. ಸೊ ಅವನು ಆಟ ಆಡ್ಕೊಂಡು ವೇದಿಕೆ ತನಕ ಬಂದಿದ್ದೆ, ನಾನು ನನ್ನ ಆಟ ಆಡ್ಕೊಂಡು ವೇದಿಕೆ ತನಕ ಬಂದಿದ್ವಿ. ಅಲ್ಲಿ ಜನಗಳ ಒಪಿನಿಯನ್ನು ಇವ್ನು ಗೆಲ್ಲಬೇಕು ಅಂತಿದ್ದಾಗ ಅವ್ನು ಗೆದ್ದ ಅಷ್ಟೇ. ಬಿಟ್ಟರೆ ನನಗೆ ಅವ್ನು ಏನೋ ಸ್ಟ್ರಾಟಜಿ ಮಾಡ್ದ, ಅವನ ಕಡೆಯಿಂದ ಏನೋ ಆಯಿತು ಆ ಥರ ಚಾನ್ಸೇ ಇಲ್ಲ ಸರ್. ಅದು ಬಿಗ್ ಬಾಸಲ್ಲಿ ಆ ಥರದ್ದೆಲ್ಲ ಸ್ಟ್ರಾಟಜಿ ಮಾಡಿ ಒಬ್ಬನ್ನ ಗೆಲ್ಲಿಸ್ಬೋದು, ನಾನು ಅದನ್ನು ನಂಬೋದೇ ಇಲ್ಲ. ಎಂಡ್ ಆಫ್ ದ ಡೇ ಜನಗಳ ಒಪಿನಿಯನ್ ಅಷ್ಟೇ. ಸೊ ಬಿಗ್ ಬಾಸ್ ಇತಿಹಾಸದಲ್ಲೇ ವೈಲ್ಡ್ ಕಾರ್ಡ್ ಎಂಟ್ರಿ ಗೆದ್ದಿರೋಂಥವ್ರು ಯಾರೂ ಇಲ್ಲ. ಇದು ಫಸ್ಟ್ ಟೈಮ್ 11 ಸೀಸನ್ನಲ್ಲಿ ಸರ್. ಇದು ಅಸಾಧ್ಯ ಹೇಳಿಲ್ವಾ? ಅಂದರೆ ಯಾರು ಗೆದ್ದಿಲ್ಲ ಅಂತಂದರೆ ಆ ಕ್ಯಾಲಿಬರ್ ಇರಲಿಲ್ಲ ಅಂತ ಅನ್ಕೋಬೇಕಷ್ಟೇ. ಹನುಮಂತಗೆ ಆ ಕ್ಯಾಲಿಬರ್ ಇತ್ತು. ಸೊ ಅವ್ನು ಗೆದ್ಕೊಂಬಂದ ಅಷ್ಟೇ. ಯಾಕೆ ಗೆಲ್ಲಕ್ಕಾಗಲ್ಲ ಅನ್ನೋದೇ ಎಲ್ಲರಿಗೂ ಪ್ರಶ್ನೆ ಇತ್ತು. ಮಧ್ಯದಲ್ಲಿ ಬಂದು ಯಾಕೆ ಗೆಲ್ಲಕ್ಕಾಗಲ್ಲ ಅಂತ. ಅವನು ಎಲ್ಲೂ ವಾದ ವಿವಾದಗಳಾಗಲಿ ಮತ್ತೊಂದಕ್ಕಾಗಲಿ ಅವ್ನು ತಲೆನೇ ಕೆಡ್ಸ್ಕೊತಾ ಇಲ್ಲ. ಅವ್ನ ಪಾಡಿಗೆ ಅವ್ನು ಆಟ ಆಡ್ತಾ ಇದ್ದ, ಆರಾಮಾಗಿ ಗೆದ್ಕೊಂಬಂದ. ಅದು ಅವ್ನ ಗೇಮ್ ಆಗಿತ್ತು. ಆ್ಯಂಡ್ ಜನಕ್ಕೆ ಅವ್ನ ಗೇಮ್ ಇಷ್ಟ ಆಯಿತು. ಅವ್ನು ಆಡ್ತಿದ್ದಂಥ ಹಾಡುಗಳು, ಅವನಿದ್ದಂಥ ವ್ಯಕ್ತಿತ್ವ, ಅವನಿದ್ದಂಥ ಸಿಂಪ್ಲಿಸಿಟಿ, ಅದೆಲ್ಲ ಒಂದು ಕಡೆ ವರ್ಕ್ ಆಯಿತು. ಸೊ ಗೆದ್ದ ಅಷ್ಟೇ. ಅನ್ಸುತ್ತೆ ಸರ್ ನಿಮಗೆ ಹನುಮಂತು ಕಾಂಪಿಟೇಟರ್ ಆಗ್ಬೋದು ನಮಗೆ ಫೈನಲಲ್ಲಿ ಅನ್ನುವಂಥದ್ದು ಅನಿಸುತ್ತೆ ನಿಮ್ಗೆ ಒಳಗಡೆ ಇದ್ದಂಥ ಸಂದರ್ಭದಲ್ಲಿ? ಸರ್ ಈಗ ಮನೆ ಒಳಗಿದ್ದಾಗ ನಿಮ್ಗೆ ಹೆಂಗೆ ಅನ್ಸುತ್ತೆ ಅಂತಂದರೆ 17 ಜನನು ನಿಮಗೆ ಕಾಂಪಿಟೇಟರ್ ಅಂತಾರನೇ ಕಾಣಿಸ್ತಾರೆ. ನೀವು ಕ್ರಿಕೆಟಲ್ಲಿ ಯಾರು ಬಂದು ಸೆಂಚುರಿ ಹೊಡಿತಾರೆ ಅಂತಲೇ ಗೊತ್ತಾಗಲ್ಲ. ನೀವು ಒಂದೊಂದು ಸತಿ ಬೌಲರ್ಸ್ಗಳು ಸೆಂಚುರಿ ಹೊಡೆದಿರೋದಿದೆ, ಕೆಲವು ಸತಿ ಫೇಸ್ ಬ್ಯಾಟ್ಸ್ಮನ್ 200ಗಳೆಲ್ಲ ಹೊಡೆದಿರೋದಿದೆ. ನೀವು ಆ ಮ್ಯಾಜಿಕ್ನ ಹೆಂಗಂತ ಹೇಳೋಕ್ಕಾಗಲ್ಲ. ಆ್ಯಂಡ್ ಯಾರನ್ನು ಜಡ್ಜ್ ಮಾಡೋಕ್ಕಾಗಲ್ಲ. ಈ ಬಿಗ್ ಬಾಸ್ ಮನೇಲಿ ಪ್ರತಿ ವಾರ ಒಬ್ಬೊಬ್ಬರು ವ್ಯಕ್ತಿತ್ವ ಒಂದೊಂಥರ ಡಿಫರ್ ಆಗ್ತಾನೆ ಇರುತ್ತೆ. ಸೊ ಅದರಲ್ಲಿ ಹನುಮಂತ ನನಗೆ ಸ್ಟ್ರಾಂಗಾ, ಇಲ್ಲ ನನಗೆ ರಂಜಿತ್ ಸ್ಟ್ರಾಂಗಾ, ಇಲ್ಲ ರಜತ್ ಸ್ಟ್ರಾಂಗಾ, ಈ ಥರ ಎಲ್ಲ ಕ್ಯಾಲ್ಕುಲೇಟೇ ಮಾಡೋಕ್ಕಾಗಲ್ಲ. ಒಂದು ಕ್ಯಾರೆಕ್ಟರ್ಲು ಒಂದು ಕಡೆ ತಪ್ಪು ಮಾಡುತ್ತೆ, ಒಂದು ಕಡೆ ಸರಿ ಮಾಡುತ್ತೆ. ಈ ಫ್ಲೋಲಿ ಯಾರು ಜನ ನೋಡ್ಕೊಂಡು ಬಂದಿರ್ತಾರಲ್ಲ ಅವ್ರ ವ್ಯಕ್ತಿತ್ವ ಟೋಟಲಾಗಿ ಗೊತ್ತಿರೋದೇ ಅವರಿಗೆ. ಅವನೇನು ಸ್ಟ್ರಾಟಜಿ ಮಾಡ್ತಾ ಇದ್ದಾನೆ, ಇನ್ನೊಂದು ಮಾಡ್ತಾ ಇದ್ದಾನೆ, ಅದೆಲ್ಲ ಅವರೇ ಕ್ಲೀನಾಗಿ ನೋಡಿರ್ತಾರೆ. ಸೊ ಆ ರಿಸಲ್ಟ್ ಅವ್ನಿಗೆ ಎಂಡಲ್ಲಿ ಸಿಕ್ಕಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಒಂದು ಸೀಸನ್ ಸ್ಪೆಷಲ್ ಅಂತ ನೀವು ಹೇಳ್ಬಿಡ್ರಿ ಸರ್. ಸೊ ಈ ಒಂದು ಸೀಸನಲ್ಲಿ ವೈಲ್ಡ್ ಕಾರ್ಡ್ ಎಂಟ್ರಿ ಅವರ ಅಬ್ಬರ ಜಾಸ್ತಿ ಆಗಿತ್ತು ಅನ್ನುವಂಥ ಮಾತುಗಳಿದೆ ಸರ್ ಮನೆ ಒಳಗಡೆ. ಸರ್ ಮನೇಲಿ ಕಂಟೆಸ್ಟೆಂಟ್ ಅಂತ ಅನ್ನಿಸ್ತಾರೆ ಸರ್. ವೈಲ್ಡ್ ಕಾರ್ಡ್ ಎಂಟ್ರಿ ಆ ಥರದ್ದೆಲ್ಲ ಏನೋ ಮಧ್ಯದಲ್ಲಿ ಬಂದ ಅವನೇನೋ ಆಡೋಕ್ಕಾಗಲ್ಲ, ಆಡೋಕ್ಕಾಗದೇ ಇಲ್ಲ ಅನ್ನೋದು ಎಲ್ಲೂ ಇಲ್ಲ. ಅವ್ರವ್ರ ವ್ಯಕ್ತಿತ್ವದ ಮೇಲೆ ಹೋಗುತ್ತಿದೆ ಎಲ್ಲದೂ. ಒಂದು ಮನೆಯಲ್ಲಿ ಪ್ರತಿ ವೀಕ್ ಉಳಿಬೇಕು ಅಂತಂದರೆ ಇಂಡಿವಿಜುವಲ್ ಕ್ಯಾರೆಕ್ಟರ್ ಮ್ಯಾಟ್ರ್ ಆಗುತ್ತೆ. ಈ ವೈಲ್ಡ್ ಕಾರ್ಡ್ ಬರೋರು 50 ದಿನ ನೋಡ್ಕೊಂಡು ಬಂದಿರ್ತಾರೆ, ಅವ್ರಿಗೇನೋ ತುಂಬ ಹೆಲ್ಪ್ ಆಗುತ್ತೆ. ಅದು ಇಲ್ಲ, ನಿಮ್ಗೆ ಆಚೆದೆಲ್ಲ 3 ಡೇಸಿಗೆ ಮರ್ತೋಗುತ್ತೆ. ಸೊ ನೀವೇನೇ ನೆನಪಲ್ಲಿ ಇಟ್ಕೊಂಬಂದ್ರು ಏನೇ ಆದ್ರೂ ಮರ್ತೋಗುತ್ತೆ. ಆ್ಯಂಡ್ ಅವರು ಆಡ್ತಾ ಬಂದಿದ್ದಾರೆ. ಈಗ ಫಾರ್ ಎಕ್ಸಾಂಪಲ್ ರಜತ್ ಆಗಿರ್ಬೋದು, ನನ್ನ ಪ್ರಕಾರ ಶೋಭಾ ಶೆಟ್ಟಿ ಅವರು ಇದ್ದಿದ್ರು. ಅವರು ಇನ್ನೂ ತುಂಬ ನಮಗೆ ಎಕ್ಸ್ಪೆನ್ಸಿವ್ ಆಗಿರೋರು ಕಾಂಪಿಟೇಟರ್ ಆಗಿ. ಅವ್ರದ್ದು ಎಲ್ಲೋ ಒಂದು ಹೆಲ್ತ್ ಇಶ್ಯೂಸ್ ಕೈ ಕೊಟ್ಟಿದ್ದರಿಂದ ಅವ್ರದ್ದು ಆಗಲಿಲ್ಲ. ಆ್ಯಂಡ್ ರಜತ್, ಹನುಮಂತು ಇವರೆಲ್ಲ ಸ್ಟ್ರಾಂಗಾಗಿ ನಿಂತ್ಕೊಂಡ್ರು ಸರ್. ಅವ್ರವ್ರದ್ದೇ ಕ್ಯಾರೆಕ್ಟರ್ಗಳಲ್ಲಿ ಸ್ಟ್ರಾಂಗಾಗಿ ನಿಂತ್ಕೊಂಡ್ರು, ಅವ್ರವ್ರದ್ದೇ ಎಥಿಕ್ಸ್ಗಳಲ್ಲಿ ಸ್ಟ್ರಾಂಗಾಗಿ ನಿಂತ್ಕೊಂಡ್ರು. ಸೊ ಹಾಗಾಗಿ ಫೈನಲ್ ತನಕ ಬಂದರು ಅಷ್ಟೇ. ನಿಮ್ಮ ಒಂದು ಜರ್ನಿ ಈಗ ಮೆಲುಕು ಹಾಕೋದಾದ್ರೆ ಸರ್ ನಮ್ಮ ಜೊತೆ ಜರ್ನಿ, ನಾನು ಅದನ್ನೇ ಫ್ರೆಂಡ್ಸ್ಗೆಲ್ಲ ಹೇಳ್ತಾ ಇದ್ದೆ, ಹೆಕ್ಟಿಕ್ ಸರ್ ಅದೊಂಥರ. ಅಂದರೆ ಒಂದು ನಿಮಗೆ ಇಲ್ಲಿ ಹೊರಗಡೆ ಏನು ನಮ್ಗೆ ರಿಸಲ್ಟ್ಸ್ಗಳು ಸಿಗುತ್ತೆ, ಇದೆಲ್ಲ ಸ್ವಲ್ಪ ಲೇಟಾಗಿ ಸಿಗುತ್ತೆ ನಮಗೆ. ಬಿಗ್ ಬಾಸ್ ಮೇಲೆ ಇನ್ಸ್ಟಂಟಾಗಿ ಸಿಗ್ತಾ ಹೋಗುತ್ತೆ, ಇಮ್ಮಿಡಿಯೇಟಾಗಿ ಸಿಗ್ತಾ ಹೋಗುತ್ತೆ. ಸೊ ಅದಕ್ಕೆಲ್ಲ ರೆಡಿ ಆಗ್ತಾ ಇರಬೇಕು. ಆ್ಯಂಡ್ ವೀಕೆಂಡಲ್ಲಿ ಬರೋಂಥ ಹಾರ್ಟ್ ಬೀಟ್ಸ್ಗಳು, ಆ್ಯಂಡ್ ವೀಕೆಂಡಲ್ಲಿ ಕೃಷ್ಣ ಬಂದಂಗೆ ಅಣ್ಣ ಬಂದು ಬುದ್ಧಿ ಹೇಳೋಗ ಮಾತುಗಳಾಗಿರ್ಬೋದು, ಆ್ಯಂಡ್ ತಪ್ಪು ಮಾಡಿದಾಗ ಚಾಟಿಲಿ ಹೊಡೆಯೋಂಥ ಏಟ್ಗಳಾಗಿರ್ಬೋದು, ಇವೆಲ್ಲದೂ ನನಗೆ ತುಂಬಾ ಪಾಠ ಕಲಿಸ್ತಾ ಹೋಯಿತು. ಆ್ಯಂಡ್ ಇಲ್ಲಿ ನೆಕ್ಸ್ಟು ನಾವು ಹೆಂಗಿರಬೇಕು ಒಂದಷ್ಟು ವಿಷಯಗಳು. ಆ್ಯಂಡ್ ಬಿಗ್ ಬಾಸ್ ಥರ ಧ್ವನಿ ನನಗೆ ಏನು ಈಗೇನು ದೇವರು ಅಂತ ನಾವೇನು ಅನ್ಕೊಂತೀವಿ, ಅದು ಬಿಗ್ ಬಾಸ್ ಮನೇಲಿ ನಮಗೆ ಸುದೀಪಣ್ಣ ಆಗಿದ್ರು, ಆ್ಯಂಡ್ ಆ ವಾಯ್ಸ್ ಆಗಿತ್ತು. ಸೊ ಈ ಥರ ವಿಷಯಗಳನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ನನ್ನನ್ನು ನಾನು ಎಲ್ಲೆಲ್ಲಿ ಸ್ಟ್ಯಾಂಡ್ ತೊಗೋಬೇಕು ಅನ್ನೋ ವಿಷಯಗಳು ಒಂದಷ್ಟು ಗೊತ್ತಾಯಿತು. ಕ್ಯಾರೆಕ್ಟರ್ಗಳನ್ನ ಎಲ್ಲೆಲ್ಲಿ ಬಿಟ್ಕೊಡ್ಬಾರ್ದು ಅಂತ ಒಂದಷ್ಟು ವಿಷಯಗಳಾಯಿತು. ಸೊ ನನ್ನ ಜರ್ನಿ ಈ ಥರ ಫ್ಲೋಲ್ ಹೋಯಿತು. ಸೊ ನನಗೆಲ್ಲೂ ಡಿಫಿಕಲ್ಟಿ ಬಿಗ್ ಬಾಸ್ ಅಂತ ಅನ್ನಿಸ್ಲಿಲ್ಲ, ಬಟ್ ಐ ವಾಸ್ ಇನ್ ಅ ಫ್ಲೋ.
ಸೊ ಎಲ್ಲೆಲ್ಲಿ ತಪ್ಪು ಮಾಡ್ತಿದ್ದೀನಿ ಅಂತ ಬೇಗ ಕರೆಕ್ಟ್ ಮಾಡ್ಕೊತಾ ಇದ್ದೆ, ಯಾರು ನನಗೆ ಕರೆಕ್ಟ್ ಆಗ್ತಾರೆ ಅನ್ನೋದು ತುಂಬ ಚೆನ್ನಾಗಿ ಗೊತ್ತಿತ್ತು. ಸೊ ಅವ್ರವ್ರ ಜೊತೆಗೆ ಆರಾಮಾಗಿ ಆಟ ಆಡ್ಕೊಂಬಂದೆ. ಆ್ಯಂಡ್ ಐ ಸ್ಟುಡ್ ಅಪ್ ಆಸ್ ಅ ಫೈನಲಿಸ್ಟ್. ನಂಗೆ ಅದ್ರ ಬಗ್ಗೆ ತುಂಬ ಖುಷಿ ಇದೆ. ಪ್ರತಿ